ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ಸ್ಪೆಷಲ್ ರಗಡ ಪಾನಿಪುರಿ. ಅದರಲ್ಲೂ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಪಾನಿ ಜೊತೆ. ರೋಡ್ ಸೈಡಲ್ಲಿ ಒಂದು ಬಾಸ್ಕೆಟ್ ಇಟ್ಕೊಂಡು ಪಾನಿಪುರಿ ಮಾರ್ತಿರ್ತಾರಲ್ಲ, ಅವ್ರ ಹತ್ರ ಕೇಳಿ ತಿಳ್ಕೊಂಡಿರೋ ಪಾನಿ ರೆಸಿಪಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಒಂದು ಪ್ಯಾನ್ಗೆ ಕರಿಮೆಣಸು, ಜೀರಿಗೆ, ಅಜ್ವೈನ್, ಸೋಂಪು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜನ ಹಾಕಿ ಡ್ರೈ ರೋಸ್ಟ್ ಮಾಡಿ ಇದನ್ನ ಪುಡಿ ಮಾಡಿಕೊಂಡ್ರೆ ಪಾನಿಪುರಿ ಮಸಾಲ ರೆಡಿ ಆಗುತ್ತೆ. ಈಗ ಒಂದು ಮಿಕ್ಸರ್ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ 1/4 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, 1 ಸ್ಪೂನ್ ಪಾನಿಪುರಿ ಮಸಾಲ, ಅರ್ಧ ಸ್ಪೂನ್ ಉಪ್ಪು, 1/4 ಸ್ಪೂನ್ ಚಾಟ್ ಮಸಾಲ, 3 ಸ್ಪೂನ್ ಹುಣಸೆಹಣ್ಣು ರಸ, ಅರ್ಧ ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಸೇರಿಸಿ ಕಲಸಿದ್ರೆ ಸ್ಟ್ರೀಟ್ ಸ್ಟೈಲ್ ಪಾನಿ ರೆಡಿ ಆಗುತ್ತೆ. ಈಗ ರಗಡಾನ ರೆಡಿ ಮಾಡ್ಕೊಳ್ಳೋಣ. ಬೇಯಿಸಿದ ಆಲೂಗಡ್ಡೆ ಹಾಗೆ ಬಟಾಣಿನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿ, ಇದನ್ನ ಜಾಸ್ತಿ ಮ್ಯಾಶ್ ಮಾಡ್ಕೋಬಾರ್ದು. ಒಂದು ತವಾ ಮೇಲೆ ಈ ರೀತಿ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿನ ಗಾರ್ನಿಷ್ ಮಾಡಿಟ್ಕೊಂಡಿರೋ ಪಾನಿನ ಹಾಕಿ ಮೇಲೆ ಸ್ವಲ್ಪ ಪಾನಿಪುರಿ ಮಸಾಲ ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ರಗಡ ರೆಡಿ ಆಗುತ್ತೆ. ಸ್ಟ್ರೀಟ್ ಸೈಡಲ್ಲೆಲ್ಲ ಇದೇ ಥರ ಮಾಡ್ತಾರಲ್ವಾ? ನಾನಿಲ್ಲಿ ತೊಗೊಂಡಿರೋದು ಮನೇಲಿ ಮಾಡಿರೋ ಪುರಿಗಳು. ಇದರ ರೆಸಿಪಿ ಬೇಕಾದರೆ ಮೇಲ್ಗಡೆ ಕಾಣಿಸ್ತಿರೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಇದರ ಲಿಂಕ್ ಹಾಕಿದ್ದೀನಿ. ಈ ವಿಡಿಯೋನ ನೀವು ಖಂಡಿತ ನೋಡಲೇಬೇಕು, ಯಾಕಂದರೆ ಚಿರೋಟಿ ರವೆ, ಮೈದಾ ಏನೂ ಹಾಕದೆ ನಾನಿಲ್ಲಿ ಪುರಿಗಳನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಈಗ ರಗಡ ಪುರಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹೀಗೆ ಸುಮಾರಷ್ಟು ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.